ಒಂದು ಆತಂಕ ಇದೆ, ಯಾಕಂದ್ರೆ ಈಗ ಪಾಕಿಸ್ತಾನ ಶಸ್ತ್ರಾಸ್ತ್ರಕ್ಕೋಸ್ಕರ ಹವಣಿಸ್ತಾ ಇದೆ, ಇವಾಗ ನಮಗೆ ಬೇಕು ಅಂತ ಕೇಳ್ತಾ ಇದೆ. ಈ ಹಂತದಲ್ಲಿ ಚೀನಾ ಸಪೋರ್ಟ್ ಇವಾಗ ನಿಂತಿರೋದ್ರಿಂದ, ಅತ್ಯಾಧುನಿಕ ಡ್ರೋನ್ಗಳನ್ನ ಚೀನಾ ಸಪ್ಲೈ ಮಾಡಿರೋದ್ರಿಂದ ಅದೊಂದು ಆತಂಕ ಭಾರತಕ್ಕೆ ಇದೆ ಅಂತಿದ್ರು. ಅದನ್ನ ಎಷ್ಟು ಆಕ್ಚುಲಿ ಅದಕ್ಕೆ ಆಡ್ ಆನ್ ಮಾಡಿ ನೋಡೋದಾದ್ರೆ, ಈಗ ಈ ಹೈ ಟೆಕ್ನಾಲಜಿ ಇರುವಂತ ಡ್ರೋನ್ಸ್ ಇರುವಂತದ್ದು ಟರ್ಕಿಯಲ್ಲಿ. ಅವ್ರದ್ದೊಂದು 2 ಫ್ಲೈಟ್ಸ್ ಮೊನ್ನೆ ಬಂದಿದ್ವು, ಟ್ರಕ್ ಫ್ಲೈಟ್ಸ್ಗಳು ಬಂದಿದ್ವು, ಅದರಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನಗಳಿದಾವೆ. ಸೊ ಅದು ಯೂಸ್ ಮಾಡಿದ್ರೆ ಎಷ್ಟು ಡೇಂಜರಸ್ ಅನ್ಸುತ್ತೆ ಈ ಟೈಮ್, ಅಂದ್ರೆ ಅದನ್ನ ಹೊಡೆಯುವಂಥ ನಿಟ್ಟಿನಲ್ಲಿ ಭಾರತಕ್ಕೆ ಯಾವ್ಯಾವ ರೀತಿಯಾದಂಥ ಕೆಪಾಸಿಟಿ ಇದೆ ಅಂತ. ಬಿಕಾಸ್ ನಾವು S-400 ನೋಡ್ತಾ ಇದ್ವಿ, ಅಲ್ಲಿ ಒಂದು ಕ್ಷಿಪಣಿ ಬಂದರೆ ಅದನ್ನ ಟಾರ್ಗೆಟ್ ಮಾಡಲಿಕ್ಕೆ ಅಟ್ ಎ ಟೈಮ್ 36 ಮಿಸೈಲ್ಸ್ಗಳನ್ನು ನಾವು ಉಡಾಯಿಸ್ಬೋದಂತೆ. ಈ S-400 ಬಗ್ಗೆ, ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಾದ್ರೆ ಸರ್, ಈಗ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ಏನಪ್ಪ ಅಂದ್ರೆ 2 ಕಾರ್ಗೋ ಏರೋಪ್ಲೇನ್ಸ್ ಬಂದು ಪಾಕಿಸ್ತಾನಿ ಏರ್ಬೇಸಲ್ಲಿ ಲ್ಯಾಂಡ್ ಮಾಡಿ ಏನೋ ಒಂದು ಎಕ್ವಿಪ್ಮೆಂಟ್ ಕೊಟ್ಟೋಗ್ಯಾರ. ಇಟ್ ಕುಡ್ ಬಿ ಡ್ರೋನ್ಸ್, ಇಟ್ ಕುಡ್ ಬಿ ಮಿಸೈಲ್ಸ್, ಇಟ್ ಕುಡ್ ಬಿ ಅಮ್ಯುನಿಷನ್, ಏನಿರ್ಬೋದು. ಬಟ್ ಪಾಕಿಸ್ತಾನಕ್ಕೆ ಸಹಾಯಕ್ಕಂತೂ ಬಂದಿದ್ದಾರೆ. ಆಮೇಲೆ ಏನಂತಂದರೆ ಇದು ಟೆಕ್ನಾಲಜಿ ಬೇಸ್ಡ್ ವಾರ್ಫೇರ್ ಇದ್ದಾಗ ಯಾವಾಗಲೂ ನೋಡ್ರಿ, ಯಾವ ಎಕ್ವಿಪ್ಮೆಂಟು ಯಾವ ದೇಶ ಯೂಸ್ ಮಾಡ್ತಾರೆ ಅದಕ್ಕೆ ಕೌಂಟರ್ ಏನಪ್ಪ ಅಂದ್ರೆ ಸೊಲ್ಯೂಷನ್ ನಮ್ಮಲ್ಲಿ ಇರ್ತದೆ. ಬೈ ಚಾನ್ಸ್ ಇಫ್ ದಿಸ್ ಡ್ರೋನ್ ಈಸ್ ಯೂಸ್ಡ್, ಅದನ್ನು ಹೆಂಗೆ ಸೈಬರ್ದಿಂದ ಹ್ಯಾಕ್ ಮಾಡ್ಬೋದು, ಟೆಕ್ನಾಲಜಿಯಿಂದ ಇದು ಮಾಡ್ಬೋದು, ಆರ್ ಫೇಸ್ ಟು ಫೇಸ್ ಮಿಸೈಲ್ದಿಂದ ಇದು ಮಾಡ್ಬೋದು. ಡ್ರೋನ್ಸ್ ಅಂದ್ರೆ ಏನಿದೆ, ಬೇಸಿಕಲಿ ಫ್ಲೈಯಿಂಗ್ ಟ್ಯಾಂಕ್, ಅಂದರೆ ಪೈಲಟ್ಲೆಸ್ ಏರ್ಕ್ರಾಫ್ಟ್ ಅಂತ ಇದ್ದಂಗೆ. ಸೊ ದಟ್ ಕೈಂಡ್ ಆಫ್ ಟು ಆ್ಯಂಡ್ ಫ್ರೋ ಏನಂತಂದರೆ ಇದೆ, ಯೂಸ್ ಮಾಡ್ಬೋದು, ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು. ಸೊ ದಟ್ ಇಸ್ ವೈ ವಿ ಸೆಡ್ ದಟ್ ನಾವು ವಿ ಹ್ಯಾವ್ ಟು ವೇಟ್. ಅಂದರೆ ಅವ್ರ ಎಲ್ಲ ಪಾಸಿಬಿಲಿಟೀಸು ವಾರ್ ಮಷಿನ್ದಲ್ಲಿ ಏನಿರ್ತದೆ ಯೂಸ್ ಮಾಡಬೇಕಂತ ಮನಸ್ಸು ಮಾಡಿದರೆ ದೆನ್ ವಿ ಆರ್ ಆಲ್ಸೋ ಪ್ರಿಪೇರ್ಡ್. ಸರ್, 150 mm ಶೆಲ್ ಕೊರತೆ ಪಾಕಿಸ್ತಾನಕ್ಕಿದೆ, ಅದ್ರ ಜೊತೆಯಲ್ಲಿ 122 mm ರಾಕೆಟ್ ಅವ್ರ ಹತ್ರ ಇಲ್ಲ. ಸೊ ಇದು ಮೇಜರ್ ಮೈನಸ್ ಅಂತ ಹೇಳ್ತೀರಿ, ಇದನ್ನು ಒಪ್ಕೋತೀರಾ ನೀವು? ಇದು ಕರೆಕ್ಟೇ. ಆಮ್ನಿಷನ್ ಅವ್ರದ್ದು ಸ್ಕೇರ್ಸಿಟಿ ಇದೆ, ಯಾಕೆಂದರೆ ಅವರು ಇಂಡಿಜಿನಿಯಸ್ ಫ್ಯಾಕ್ಟ್ರೀಸ್ಗಳಿಲ್ಲ ಆಮ್ನಿಷನ್ ರಿಪ್ಲೆನಿಶ್ಮೆಂಟ್ ಪ್ರೊಡಕ್ಷನ್ ಮಾಡಲಿಕ್ಕೆ. ಅದೇ ರೀತಿ ಯಾವ ಒಂದು ಈ ಡ್ರೋನ್ಗಳು ಎವ್ರಿಥಿಂಗ್ ದೇ ಆರ್ ನಾಟ್ ಮೇಕಿಂಗ್ ದೆಮ್ಸೆಲ್ಫ್. ಏನಿದ್ರು ಸಹ ನಮ್ಮ ಇಂಡಿಯಾದಲ್ಲಿ ಇದ್ದಷ್ಟು. ಎರಡನೇದು ಅವ್ರು ಹೇಳಿದ ಕ್ವಶನಿಗೆ ನನಗೆ ಒಂದು ಅನಿಸ್ತದೆ, ಇವರು ಇಷ್ಟಿಷ್ಟು ಟರ್ಕಿಯಿಂದ ತಂದಿದ್ದಾರೆ ಶಿಪ್ಗಳು ಇಲ್ಲ ಏರೋಪ್ಲೇನ್ಗಳು, ಅವು ಅದನ್ನು ನಾವು ಯಾವ ರೀತಿ ಕೌಂಟ್ರ್ ಮಾಡ್ಬೋದು ಅಂತ. ನಮ್ಮ ಏರ್ಫೋರ್ಸ್, ನಮ್ಮ ಇಂಡಿಯಾದಲ್ಲಿ ಏರ್ ಡಿಫೆನ್ಸ್ ಕೋರ್ ಅಂತಿದೆ, ಏರ್ ಡಿಫೆನ್ಸ್ ಏವಿಯೇಷನ್ ಏರ್ ಡಿಫೆನ್ಸ್ ಕೋರ್ಸ್. ಅದರಲ್ಲಿ ಕಂಪ್ಲೀಟ್ ನಾವು ಎಲ್ಲ ಕಡೆಯೂ ಆಲ್ರೆಡಿ ಡಿಪ್ಲಾಯ್ ಆಗಿರಬೇಕೀಗ. ಆದಷ್ಟು ಅದನ್ನು ಇಂಟರ್ಸೆಪ್ಟ್ ಮಾಡ್ತೀವಿ. ಇಂಟರ್ಸೆಪ್ಟ್ ಮೀನ್ಸ್ ದ ಮೂಮೆಂಟ್ ಎನಿ ಮಿಸೈಲ್ಸ್ ಟೇಕ್ಸ್ ಆನ್ ವಿ ಕ್ಯಾನ್ ಇಂಟರ್ಸೆಪ್ಟ್. ಎರಡನೇದು ಅಂತ ಹೇಳಿದರೆ ಅವರ ಆರ್ಟರಿ ಗನ್ಸ್ಗಳು ಈಗ ಕುಪ್ವಾಡದಲ್ಲಿ ಕಡೆ ನಾರ್ತ್ ಕಾಶ್ಮೀರ್ ಓಪನ್ ಆಗಿದೆ ಅಂತ ಹೇಳ್ತೀರಿ, ಇಮಿಡಿಯೇಟ್ಲಿ ನಮ್ಮ ಆರ್ಟರಿ ವಿಲ್ ಕೌಂಟರ್ ಬಂಬಾರ್ಡೆಡ್. ಇದು ನಾವೇನು ಸುಮ್ಮನೆ ಕೂರೋದಿಲ್ಲ, ಅವ್ರ ಹತ್ರ ಎಂಥ ಎಕ್ವಿಪ್ಮೆಂಟ್ ಎಲ್ಲಿಂದಲೇ ಬೇಕಾದರೂ ಬರಲಿ, ಅದಕ್ಕೆ ತಕ್ಕಂತೆ ಅಲ್ಲಲ್ಲಿ ಡಿಪ್ಲಾಯ್ ಆಗಿದೆ ನಮ್ಮ ಗನ್ಸ್ಗಳು. ಏರ್ ಡಿಫೆನ್ಸ್ ಗನ್ಸ್ಗಳು ಡಿಪ್ಲಾಯ್ ಆಗಿದೆ, ಮಿಸೈಲ್ಸ್ಗಳು ಡಿಪ್ಲಾಯ್ ಆಗಿದೆ. ನಾನು ಮೇಯ್ನಾಗಿ ಈಗ ಯಾವ ಲ್ಯಾಕ್ಸಿಟಿ ಬೇಡ, ನಾನು ಹೇಳೋದಾದರೆ ಮೇಡಮ್ ಯಾವ ಲ್ಯಾಕ್ಸಿಟಿ ಬೇಡ. ಇವತ್ತು ಮಾಕ್ ಡ್ರಿಲ್ಗೆ ಹೇಳ್ತಾ ಇದ್ದೀರಲ್ಲ ನೀವು, ಇದನ್ನು ಕಂಟಿನ್ಯೂ ಮಾಡಬೇಕೀಗ. ಯಾಕೆಂತ ಹೇಳಿದರೆ ಬ್ಯಾಂಗ್ಳೂರ್ ಆಲ್ಸೋ ಇಸ್ ವೆರಿ ಟಾರ್ಗೆಟೆಡ್ ಪ್ಲೇಸ್ ಇದು. ಯಾಕೆಂದರೆ ಇಲ್ಲಿ ಯಾವ ಡಿಫೆನ್ಸ್ ಪ್ರೊಡಕ್ಷನ್ಸ್ಗಳದ್ದು ಎಲ್ಲ ಇದೆ, ಪ್ರತಿಯೊಂದಿದೆ. ಈಗ ಇನ್ನು ರೋಡಲ್ಲಿ ಬರಬೇಕಾಗಿಲ್ಲ ಮಿಸೈಲು, ಬೈ ಏರಲ್ಲಿ ಬರುತ್ತೆ ಅದು. ಸೊ ಏರ್ ಡಿಸ್ಟೆನ್ಸ್ ಕಡಿಮೆ ಇರ್ತದೆ, ರೋಡ್ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ, ಏರ್ ಡಿಫೆನ್ಸ್ ಬೈ ಏರ್ ಇರ್ತದೆ. ಸೊ ಮಿಸೈಲ್ಸ್ ಅಟ್ಯಾಕ್ ಆಗಲಿ, ಫೈಟರ್ ಜೆಟ್ಸ್ದಾಗಲಿ, ಯಾವ ಇಂಡಿಯಾದ ಯಾವ ಕಾರ್ನರಿಗೆ ಬೇಕಾದರೂ ಸಹ ಅವ್ರು ಮಾಡ್ಬೋದು. ಸೊ ಈ ಮಾಕ್ ಡ್ರಿಲ್ ಅನ್ನೋದನ್ನು ಇದನ್ನು ನಾವು ಆದಷ್ಟು ಸೀರಿಯಸ್ ಆಗಿ ತಗೊಂಡು, ಇನ್ನು ಮೇಲೆ ಯಾವ ರಾಜಕೀಯ ಮಾತಾಡದ ಹಾಗೆ ಇದನ್ನು ಆರ್ಮಿಗೆ ಆಲ್ರೆಡಿ 3 ಚೀಫ್ಸ್ಗಳಿಗೆ ಪ್ರೈಮ್ ಮಿನಿಸ್ಟ್ರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈಗ ಒಂದು ಸರಿ ಶುರುವಾಯ್ತಲ್ಲ, ಈಗ ಆ ಕಮಾಂಡರ್ಸ್ಗಳ ಮೇಲೆ ಕೋರ್ ಕಮಾಂಡರ್ಸ್ಗಳು, ಜನರಲ್ ಆಫೀಸರ್ ಕಮಾಂಡಿಂಗ್, ಏರ್ ಚೀಫ್ ಮಾರ್ಷಲ್ ಇವರುಗಳ ಮೇಲೆ ಅದು ಕಂಬೈನ್ಡ್ ಆಪರೇಷನ್ ಆಗ್ತಾ ಇದೆ. ಈಗ ಅವರು ಯಾವ ರೀತಿ ಸಿಚುವೇಶನ್ ಇದೆ ಅದಕ್ಕೆ ತಕ್ಕಂತೆ ರಿಟಾಲಿಯೇಷನ್ ಮಾಡೋದಾಗಲಿ ಅದು ಮಾಡೇ ಮಾಡ್ತಾರೆ. ಬಟ್ ಅವ್ರದ್ದು ಯಾವ ಎಕ್ವಿಪ್ಮೆಂಟ್ ಬೇಕಾದರೂ ಇರಲಿ, ದಟ್ ವಿಲ್ ಬಿ ಕೌಂಟರ್ಡ್. ಓಕೆ, ಬಿಫೋರ್ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ರವಿ ಜೋಶಿ ಸರ್, ನಿಮ್ಗೊಂದು ಕ್ವಶನು. ಈ ರಫೇಲ್ನ ರೇಂಜ್ ಎಲ್ಲ ಎಷ್ಟಿರುತ್ತೆ ಸರ್? ಎಷ್ಟು ಕಿಲೋಮೀಟರ್ವರೆಗೂ ಹೋಗ್ಬಿಟ್ಟು ಮಿಸೈಲ್ ಅಲ್ಲಿ ಉಡಾಯಿಸ್ಬೋದು? ಮತ್ತೆ ಅಲ್ಲಿಂದನೂ ಕೂಡ ಕ್ಷಿಪಣಿ ದಾಳಿ ಆಗುವಂಥ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ.
ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಹತ್ರ ಇರುವಂಥ ಅಸ್ತ್ರಗಳಾದರೂ ಏನು ಅಂತ. ಮತ್ತೆ ಇದಕ್ಕೂ ಮುಂಚೆ ಬಿಫೋರ್ ನಾವು ಪಾಕಿಸ್ತಾನ ಮತ್ತೆ ನಮ್ಮ ಏರ್ಫೋರ್ಸನ್ನು ಕಂಪೇರ್ ಮಾಡಿ ನೋಡೋದಾದ್ರೆ, ಮಿಲಿಟರಿ ಮತ್ತೆ ನೇವಿ ಹೇಳ್ತಾ ಇಲ್ಲ, ಏರ್ಫೋರ್ಸ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಪಾಕಿಸ್ತಾನ ಒಂದು ಹೆಜ್ಜೆ ಮುಂದಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಿರುವಂಥ ಪ್ರೆಸೆಂಟ್ ಟೆಕ್ನಾಲಜಿ ಪ್ರಕಾರ ನೋಡಿದ್ರೆ ಅವ್ರ ಹತ್ರ ಇರುವಂಥದ್ದು ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ನ ಮಿಸೈಲ್ಸ್ಗಳು, ಹಾಗೆ ಫ್ಲೈಟ್ಸ್ಗಳು ಅಂತ ಹೇಳಲಾಗ್ತಾ ಇದೆ. ಭಾರತ ಅದಕ್ಕಿಂತ ಒಂದು 2 ಹೆಜ್ಜೆ ಮುಂದೋಗ್ಬಿಟ್ಟಿದೆ ಆಲ್ರೆಡಿ. ಭಾರತವನ್ನ ಫೇಸ್ ಮಾಡೋದು ಕೂಡ ಕಷ್ಟ ಇವಾಗ ಏರ್ಫೋರ್ಸ್ ವಿಭಾಗದಲ್ಲಿ ಅಂತ ಹೇಳಲಾಗ್ತದೆ. ಈ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಾದ್ರೆ ಈಗ ನೋಡಿ, ರಫೇಲ್, ದ ಅಡ್ವಾಂಟೇಜ್ ವಿತ್ an aircraft like Rafale is its speed. It has got, I think, more than 2.5 Mach or close to 3 Mach, so which is 3 times the speed of sound. So the advantage is its speed, and ನೀವು ಅದರಲ್ಲಿ different combinations of missiles you can attach it as a payload to the Rafale aircraft. So when you attach a payload, you know, if you release the payload at a particular height, say 40,000 feet, well, it has a great speed, and it goes and hits the target with a very good accuracy and precision. Okay. Now ಪಾಕಿಸ್ತಾನದಲ್ಲಿ ನಿಮ್ಮಲ್ಲಿ ಯಾರು ಹೇಳಿದ್ರೀಗ F-35 ಏರ್ಕ್ರಾಫ್ಟ್ ಇದೆ ಅಂತ, ಅದು ಐ ಡೋಂಟ್ ಥಿಂಕ್ ದೇ ಹ್ಯಾವ್ F-35. F-16. ಅಮೆರಿಕಾ ಹ್ಯಾಸ್ ನಾಟ್ ಗಿವನ್ ದಮ್ ಎನಿಥಿಂಗ್ ಮೋರ್ ದೆನ್ F-16. ಅವ್ರ ಹತ್ರ ಕೇವಲ F-16 ಏರ್ಕ್ರಾಫ್ಟ್ ಇದೆ. F-16 ಏರ್ಕ್ರಾಫ್ಟ್ ಇಸ್ ಆಲ್ರೆಡಿ ಮೋರ್ ದೆನ್ 20 years old ಏರ್ಕ್ರಾಫ್ಟ್. ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅನ್ನುವಂಥದ್ದು, ಅದಕ್ಕೆ MiG-21 ಈಸಿಯಾಗಿ ಹೊಡೆದಾಕಿದ್ದು ಅದನ್ನ ಅಂತ. ಹೌದೌದು, ಅದು ನಮ್ಮ ಹತ್ರ MiG-21 ಇಲ್ಲ. MiG-21 ಸುಖಾಯ್ ಇದೆ, ಸುಖಾಯ್ 27, ಸುಖಾಯ್ 30, Mark 1, Mark 2. ಈ ಏರ್ಕ್ರಾಫ್ಟ್ಸ್ ಭಾಳ ಸುಪೀರಿಯರ್ ಅದಕ್ಕಿಂತ. ಬಟ್ ಈಗ ಪಾಕಿಸ್ತಾನದ ಅಕ್ವಿಸಿಷನ್ ಆಫ್ ಮಿಲಿಟರಿ equipment is mainly coming from China. China has given them what is called J-11 aircraft. J-11 ಏರ್ಕ್ರಾಫ್ಟ್ ಚೈನಾದಿಂದ ಬಹಳಷ್ಟು ಬಂದಿದೆ ಪಾಕಿಸ್ತಾನಕ್ಕೆ. ಸಾರಿ ಟು ಇಂಟರಪ್ಟ್ ಸರ್, ಆ J-11 ಬಗ್ಗೆನೇ ನೋಡಿದ್ರೆ ಇದಿನ್ನೂ ಕೂಡ ಟೆಸ್ಟ್ ಆಗಿಲ್ಲ. ಅದರ ಕೆಪಾಸಿಟಿ ಬಗ್ಗೆ ಗೊತ್ತಾಗಿಲ್ಲ, ಅದರ ರೇಂಜ್ ಬಗ್ಗೆ ಗೊತ್ತಿಲ್ಲ, ಮತ್ತೆ ಅದು ಯಾವ ರೀತಿಯಾಗಿ ಯುದ್ಧದಲ್ಲಿ ಪರ್ಫಾರ್ಮೆನ್ಸ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಟೆಸ್ಟ್ ಆಗಿಲ್ಲದೆ ಇರುವಂಥ ಕಾರಣಕ್ಕೋಸ್ಕರ ನಂಬ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಆಗುತ್ತಾ ಅದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಟ್ಯಾಕ್ ಆಗ್ಲಿಕ್ಕೆ ಅದು ಅಟ್ಯಾಕ್ ಮಾಡಲೇಬೇಕು. ಅವ್ರ ಹತ್ರ ಬೇರೆ ಯುದ್ಧದ ವೆಪನ್ರಿ ಇಲ್ಲ ಅವ್ರ ಹತ್ರ. ಸೊ ಅವರು ಅದರದ್ದು ಕೇಪಬಿಲಿಟೀಸ್ ಗೊತ್ತಿದೆಯೋ ಇಲ್ವೋ, ಅದನ್ನು ಯೂಸ್ ಮಾಡಬೇಕೋ ಇಲ್ವೋ, ಅದಕ್ಕೆ there is no option for Pakistan. Because Pakistan is not getting aircraft from America or from France or from Russia. So its main supplier is China. ಓಕೆ. ಸೊ ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಆಪ್ಷನ್ಸ್ ಭಾಳ ಕಡಿಮೆ. ಸರ್ ಇದೊಂದು ಹೇಳಿ, ರಫೇಲ್ದು ರೇಂಜ್ ಎಷ್ಟಿರುತ್ತೆ ಅಂತ. ಬಿಕಾಸ್ ನಾವು ಈ 9 ಉಗ್ರರ ಬೇಸ್ಗಳನ್ನು ಕೂಡ ಉಡಾಯಿಸಲಾಗಿದೆಯಲ್ಲ, ಆಲ್ಮೋಸ್ಟ್ ಎಲ್ಲದೂ ಕೂಡ ಒಂದು 200 ಕಿಲೋಮೀಟರ್ ಮ್ಯಾಕ್ಸಿಮಮ್ ಯಾವುದೂ ಇಲ್ಲ. 200 ಲಾಸ್ಟ್ ಅನ್ಸುತ್ತೆ ಈ ಸಲ ಅಟ್ಯಾಕ್ ಮಾಡಿರುವಂಥದ್ರಲ್ಲಿ. ಇನ್ನೆಲ್ಲದು 8 ಕಿಲೋಮೀಟರ್ ಇದೆ, 15 ಕಿಲೋಮೀಟರ್ ಇದೆ, ಇನ್ನೊಂದು 100 ಕಿಲೋಮೀಟರ್ ಇದೆ. ಸೊ ಈ ರೇಂಜ್ ಎಷ್ಟಿರುತ್ತೆ? ಇದ್ರ ಬಗ್ಗೆ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಐ ಕೆನಾಟ್ ಗಿವ್ ಯು, ಬಿಕಾಸ್ ದಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ಏರ್ ಫೋರ್ಸ್ ಆಫೀಸರ್. ಐ ಹ್ಯಾವ್ ನಾಟ್ ಸ್ಟಡೀಡ್ ದಟ್, ಬಟ್ ಐ ಕ್ಯಾನ್ ಟೆಲ್ ಯು ದ ರೇಂಜ್ ಡಿಪೆಂಡ್ಸ್ ಅಪಾನ್ ದ ಹೈಟ್. ಭಾರತೀಯ ಸೇನೆಯಿಂದ ಇದೀಗ ಅಧಿಕೃತವಾಗಿ ಮಾಹಿತಿ ನೀಡಲಾಗ್ತದೆ, ನೋಡೋಣ. I repeat it. It clearly states that this is a press brief. As of now, in this press brief, no questions will be taken. So I request you, please adhere to it. And 10:25 we start. Request to please settle down. Thank you. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಆರಂಭವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಪ್ರೆಸ್ ಮೀಟ್ನಲ್ಲಿ ಏನೇನೆಲ್ಲ ಬ್ರೀಫ್ ಮಾಡಲಾಗುತ್ತೆ, ಅಟ್ಯಾಕ್ ಯಾವ ರೀತಿಯಾಗಿರುತ್ತೆ, ಅಥವಾ ಅಟ್ಯಾಕನ್ನು ಮಾಡಿದಂಥ ರೀತಿ ಯಾವ ರೀತಿ ಆಗಿತ್ತು, ಎಲ್ಲೆಲ್ಲಿ ಅಟ್ಯಾಕ್ ಆಗಿತ್ತು, ಮತ್ತು ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಬ್ರೀಫ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಕೇಳಂಗಿಲ್ಲ, ಅವ್ರು ಹೇಳುವಂಥದ್ದನ್ನ ನಾವು ಕೇಳಬೇಕಾಗಿದೆ. ನೋಡೋಣ ಏನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್